ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಜಮಖಂಡಿ ಅವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ ಅದ್ದೂರಿಯಾಗಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಸಿ ಶ್ವೇತಾ ಬಿಡಿಕರ್, ತಹಸೀಲ್ದಾರ್ ಸದಾಶಿವ ಮೆಕ್ಕೋಜಿ, ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್, ಮಾಜಿ ನಗರಸಭೆ ಅಧ್ಯಕ್ಷರು ಸಿದ್ದು ಮಿಸಿ, ಶ್ಯಾಮ್ ಘಾಟ್ಗೆ, ಮುತ್ತನ್ನ ಮೈತ್ರಿ, ಯಮನಪ್ಪ ಗುಣದಾಳ, ತುಪ್ಪಾಣಿ ಹಾಗೂ ಸಮಾಜ ಮುಖಂಡರು, ಅಧಿಕಾರಿಗಳು, ಕಾರ್ಯಕರ್ತರು ಈ ಜಯಂತಿಯಲ್ಲಿ ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 9964266674. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ಶಾಸಕರು ನಾಡೋಜ ಶ್ರೀ ಜಗದೀಶ್ ಗುರುಗುಂಟೆ ಸಾಹೇಬರನ್ನು ನಮ್ಮೆಲ್ಲರ ಪರವಾಗಿ ಕುಂದೂರಿನಿಂದ ಸ್ವಾಗತವನ್ನು ಕೊಡ್ತೇವೆ. ಈ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀ ಪರಮಾನಂದ ಗೌರವಿ ಅವರನ್ನು ಕೂಡ ಕುಂದೂರಿನಿಂದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಹನುಮಂತ ಮೋಮಿನ್ ಸಾಹೇಬರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು, ಮಾಜಿ ಶಾಸಕರು ಜಮಖಂಡಿ ಇವರನ್ನು ಕೂಡ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಶ್ರೀ ಬಸವರಾಜ್ ಮ್ಯಾಮ್ಗಡ್ ಸರ್ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಶ್ವೇತಾ ಮೋಹನ್ ಬಿಡಿಕರ್ ಮೇಡಮ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ರೋಷನ್ ಸರ್, ಡಿವೈಎಸ್ಪಿ ಸರ್ ಅನ್ನು ಇವತ್ತು ಸಭೆಗೆ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಅದೇ ರೀತಿ ಸಮಾಜದ ಎಲ್ಲ ಬಾಂಧವರು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿಗಳು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಈ ಒಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ, ತಮಗೆಲ್ಲ ತಿಳಿದಿರುವಂತೆ ಇವತ್ತು ನಮ್ಮ ಭಾರತ ಇಷ್ಟು ಸದೃಢವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಂಥ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತದ ಸಂವಿಧಾನ. ಅಂತಹ ಒಂದು ಸಂವಿಧಾನವನ್ನು ನೀಡಿದಂಥ ಗೃಹಸ್ಥರು ನಮ್ಮ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಜೀವನದ ಆದರ್ಶಗಳು ಏನೇನಿದೆ, ಆನಂತರ ಅವರ ಒಂದು ಸಾಧನೆ ಏನಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇರ್ಬೋದು, ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ಇರ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಎಲ್ಲರ ಸಮಾನತೆಯ ಕೂಡ ಸಮಾನತೆಯ ಅಧಿಕಾರ ಕೂಡ ಅಂತ ಹೇಳ್ತೀವಿ, ಮಾನವತಾವಾದಿ ಅಂತ ಕೂಡ ಹೇಳ್ತೀವಿ. ಸೊ ಎಲ್ಲರನ್ನ ಒಗ್ಗಟ್ಟಾಗಿ, ನೇಮತೆಯಾಗಿ, ಸಮಾಜದಲ್ಲೂ ಒಂದೇ ಸ್ಥಳದಲ್ಲಿ ಬಾಳನ್ನು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ನಿರ್ಮಾಣ ಮಾಡಿದಂಥವರು. ತಾವು ಪಟ್ಟಂತಹ ಕಷ್ಟ ಮುಂದಿನ ಪೀಳಿಗೆಯವರಿಗೆ ಬರಬಾರ್ದನ್ನೋ ಉದ್ದೇಶದಿಂದ ನಮ್ಮ ಸಂವಿಧಾನವನ್ನು, ಪ್ರಪಂಚದ ಸಂವಿಧಾನವನ್ನು ಅಭ್ಯಸಿಸಿ ಜಗತ್ತಿನ ಅತಿದೊಡ್ಡ ಒಂದು ಸಂವಿಧಾನವನ್ನು ನೀಡಿದಂಥ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಈಗ ಇವತ್ತಿಗೂ ಕೂಡ ಪ್ರಪಂಚದ ಹಲವು ದೇಶಗಳನ್ನು ನಾವು ನೋಡ್ತೀವಿ. ಎಷ್ಟೋ ದೇಶಗಳು ತಮ್ಮ ಆಡಳಿತದಲ್ಲಿ ಹಲವು ತೊಡಕುಗಳನ್ನು ಎದುರಿಸ್ತವೆ. ಆದರೆ ನಮ್ಮ ಭಾರತ ಇಷ್ಟು ಸದೃಢವಾಗಿ, ಇಷ್ಟು ಚಾಣಕ್ಯತೆಯಿಂದ, ಯಾವುದೇ ತೊಂದರೆ ಇಲ್ಲಿ ಎಲೆಕ್ಷನ್ಸ್ ನಡೀತವೆ, ಎಲ್ಲ ಆಡಳಿತ ನಡೀತದೆ. ಆ ನಂತರ ನಮ್ಮದು ಫೈನಾನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇದಕ್ಕೊಂದು ಮೂಲ ಕಾರಣ ಸಂವಿಧಾನ. ಅದರ ಹಿಂದಿನ ಮಹಾತ್ಮರು ನಮ್ಮ ಅಂಬೇಡ್ಕರ್ ಸಾಹೇಬರು ಸುಮಾರು ದೇಶಗಳ ಸಂವಿಧಾನವನ್ನು ಅಭ್ಯಸಿಸಿ ನಮ್ಮನ್ನು ಭಾರತಕ್ಕೆ ಹೊಂದಿಕೊಳ್ಳುವಂಥ ಸಂವಿಧಾನವನ್ನು ಅವರು ನೀಡಿದಂಥವರು. ಅದಾಗ ಕೂಡ ಸ್ವತಂತ್ರ ಭಾರತ ನಂತರದಲ್ಲಿ ಮೊದಲು ನಮ್ಮ ಕಾನೂನು ಮಂತ್ರಿಗಳಾಗಿ, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಒಂದು ಪದವಿಯನ್ನು ಹೊಂದಿದಂಥವರು. ಅವಾಗ ಜವಾಹರ್ಲಾಲ್ ನೆಹರು ಹೇಳಿದ್ರು, ನಮ್ಮ ಕ್ಯಾಬಿನೆಟ್ನವರು ಮುದ್ದು ರತ್ನ ಅಂತೇಳಿ, ಕ್ಯಾಬಿನೆಟ್ ಇರ್ತಕ್ಕಂಥ ಒಂದು ವಜ್ರ ನಮ್ಮ ಅಂಬೇಡ್ಕರ್ ಅವರು ಅಂತೇಳಿ. ಅಷ್ಟೊಂದು ಅಪಾರ ಜ್ಞಾನವನ್ನು ಹಿಂದಿನ ಜನ್ಮಾನದಲ್ಲಿ ನಾವು ಅವರ ಆದರ್ಶಗಳೇನಿದೆ ಅದು ಮುಖ್ಯವಾಗಿ ಶಿಕ್ಷಣ. ಇವತ್ತಿಗೆ ನಮಗೆ ಬೇಕಾಗಿರೋದು ಶಿಕ್ಷಣ. ಸೊ ಅವರು ಕೂಡ ಅವರಷ್ಟು ಪದವಿಯನ್ನು ಇಡೀ ಪ್ರಪಂಚದಲ್ಲಿ ಯಾರೂ ಹೊಂದಿಲ್ಲ. ಅಷ್ಟೊಂದು ಪದವಿಗಳನ್ನು ಅಂಬೇಡ್ಕರ್ ಸಾಹೇಬರು ಮಾಡಿದ್ರು. ಅದಕ್ಕೆ ಮುಖ್ಯ ಕಾರಣ ನಾವು ಇವತ್ತಿನ ಜೀವನದಲ್ಲಿ ಒಳ್ಳೆಯವರಾಗಿ ಅಥವಾ ಉತ್ತಮ ಜೀವನ ಮುಖ್ಯ ಕಾರಣ ಶಿಕ್ಷಣ. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಅಥವಾ ನಾವು ಕೂಡ ಉತ್ತಮ ಶಿಕ್ಷಣವನ್ನು ಪಡೆದು ಅವರ ಆದರ್ಶ ಏನಿತ್ತು ಸಮಾನತೆಯಿಂದ ನಾವೆಲ್ಲರೂ ಬದುಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮಗೆಲ್ಲರಿಗೂ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸಿ ಒಂದು ಸಭೆಯನ್ನು ಮುಖಂಡರುಗಳಿಗೆ, ತಾಲೂಕು ಆಡಳಿತದವ್ರಿಗೆ ಎಲ್ಲರಿಗೂ ಕ್ರಾಂತಿಕಾರಿ ಜೈ ವಂದನೆಗಳನ್ನು ತಿಳಿಸ್ತಾ, ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ನಿಮ್ಗೆ ಗೊತ್ತಿರತಕ್ಕಂಥ ಅನೇಕ ವಿಚಾರಗಳದಾವೆ. ಲಾಲಾ ಲಜಪತ್ ರಾಯ್ ಅವರು ಸ್ವತಂತ್ರ ಹೋರಾಟ ಮಾಡ್ತಿರ್ತಾರೆ. ಈ ಭಾರತದ ಕಾನೂನು ಬ್ರಿಟಿಷರ ಆಡಳಿತ ಇದ್ದಾಗ ಅವ್ರನ್ನ ಗಡಿಪಾರು ಮಾಡಿಬಿಡ್ತಿದ್ದೆವು. ಗಡಿಪಾರು ಮಾಡಿದಾಗ ಲಂಡನ್ಗೆ ಹೋಗ್ತಾರೆ. ಅವರು ಲಂಡನ್ ಒಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ವಿದ್ಯಾಭ್ಯಾಸ ಮಾಡೋದಷ್ಟು ಅಲ್ಲದೆ ಅಲ್ಲಿ ಏನು ಒಂದು ಲೈಬ್ರರಿಯನ್ ಇರ್ತಾನವ ಅವ್ನಿಗೆ ಬೇಸರ ಆಗಿಬಿಟ್ಟಿರ್ತಾರೆ ಬಾಬಾ ಸಾಹೇಬ್. ಯಾಕಂದರೆ ಅವರು ಟೈಮಿಂಗ್ ಮುಗಿದ ತಕ್ಷಣ ಎಲ್ಲ ಜನ ಹೋದ್ರೆ ಬಾಬಾ ಸಾಹೇಬರು ಅತಿ ಹೆಚ್ಚು ಸಮಯ ಕೊಟ್ಟು ಓದ್ತಿರ್ತಾರೆ. ಆ ಟೈಮ್ನಾಗ ಹುಡುಕಾಡ್ತಿರ್ತಾನೆ ಒಳಗೆ, ಲೈಬ್ರರಿ ಒಳಗೆಲ್ಲ ಹುಡುಕಾಡ್ತಿರ್ತಾನೆ ಬಾಬಾ ಸಾಹೇಬ್ರು ಎಲ್ಲಿದ್ದಾರೆ ಅಂತ. ಲಾಲಾ ಲಜಪತ್ ರಾಯ್ ಅವ್ರು ಹೋಗಿ ಕೇಳ್ತಾರೆ, ಯಾರು ಹುಡುಕಾಡ್ತಿರ್ತಾರೆ. ಇಲ್ಲಿ ಇಂಡಿಯಾದಿಂದ ಒಬ್ಬರು ವ್ಯಕ್ತಿ ಬರ್ತಾರೆ,
ಅಂಬೇಡ್ಕರ್ ಅಂಥೇಳಿ ಅವ್ರು ಎಲ್ಲಿ ಕೂತಿರ್ತಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೂತಿರ್ತಾರೋ ಹೋಗಿ ನಾನೇ ಎಬ್ಬಿಸಿ ಕಳಿಸ್ಬೇಕು ಅಂತೇಳಿ. ಅವಾಗ ರಜಪತ್ ರಾವ್ ಬಾಬಾ ಸಾಹೇಬ್ ಹೋಗಿ ಭೇಟಿಯಾಗಿ ಹೇಳ್ತಾರೆ, ಯಾರಪ್ಪ ಇಂಡಿಯನ್ಸ್ ನೀವು ಅಂತ ಹೌದ್ರಿ ಅಂತ ಹೇಳಿದಾಗ, ಇಷ್ಟೆಲ್ಲ ಓದಾಕತ್ತಿ ಮತ್ತು ಇಂಡಿಯಾದ ಒಳಗಡೆ ಸ್ವತಂತ್ರ ಹೋರಾಟದ ಚಳವಳಿ ನಡೆದೈತಿ ಹೆಂಗೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಆ ಬ್ರಿಟಿಷರು ಹಿಂದಿಲ್ಲ ನಾಳೆ ನಮ್ಮ ದೇಶ ಬಿಟ್ಟು ಹೋಗ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ, ಅಸ್ಪೃಶ್ಯ ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಕಳಂಕ ಏನೈತಲ್ಲ, ಕೀಳು ಜಾತಿ ಅನ್ನುವಂಥದ್ದು, ಅದನ್ನು ನಿವಾರಣೆ ಮಾಡೋಕೆ ನಾನು ಹಗಲು ರಾತ್ರಿ ಓದ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂತಹ ಬಾಬಾ ಸಾಹೇಬರು 32 ಡಿಗ್ರಿಗಳನ್ನು, 64 ಬಿರುದುಗಳನ್ನು ಈ ದೇಶದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಟ್ಟಾರೆ. ಆದರೆ ದುರ್ದೈವ ಏನಂದ್ರೆ ರಾಜಕಾರಣಿಗಳು ಕೇವಲ ಮಾತ್ರ ಬಾಬಾ ಸಾಹೇಬ್ರನ್ನ ಭಾಷಣದ ವಸ್ತುವಾಗಿ ಮಾತ್ರ ಬಳಸ್ತಾರೆ. ಅಧಿಕೃತವಾಗಿ ಅಥವಾ ಕಾರ್ಯರೂಪಕ್ಕೆ ಅವ್ರು ಯಾವ ಯೋಜನೆಗಳು ಇವತ್ತಿಗೂ ಕೂಡ ಯಾವ ರಾಜಕೀಯ ಪಕ್ಷದವರು ತಂದಿಲ್ಲ. ದುರಂತ ಈ ದೇಶದ್ದು. ಹಾಗಾಗಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಜೀವಂತ ಐತಿ, ಬಡತನ ಜೀವಂತ ಐತಿ, ಅಲ್ಲಲ್ಲಿಗೆ ಕೋಮು ದ್ವೇಷ, ಅದು ಇದು 108 ಸಮಸ್ಯೆಗಳು ಭಾರತ ದೇಶಕ್ಕೆ ಇವತ್ತಿಗೂ ಅಂಟ್ಕೊಂಡಿದ್ದಾವೆ. ಸಾಹೇಬರು ಹೇಳಿದರು, ಜಗತ್ತಿನೊಳಗಡೆ 3ನೇ ಸ್ಥಾನಕ್ಕೆ ಆರ್ಥಿಕತೆ ಹೋಗತ್ತೇಳಿ. ಬಹುಶಃ ಅದು ಕನಸು ನನಸು ಗೊತ್ತಿಲ್ಲ, ಬಂದ್ರಂತೂ ಭಾಳ ದೊಡ್ಡ ನಮಗೆ ಹೆಮ್ಮೆ ಅನ್ನಿಸ್ತದೆ. ದೇಶ ಆರ್ಥಿಕತೆಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿಯೂ ಮುಂದೆ ಬಂದರೆ ಅದಕ್ಕಿಂತ ಹೆಮ್ಮೆ ಪಡೋದು ಈ ದೇಶದ ಪ್ರಜೆಗಳಾದ ನಾವು. ಆದರೆ ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಮಾನ್ಯ ಶಾಸಕರು ನಮಗೆ 2 ವರ್ಷ ಆಯ್ತಪ್ಪ ಇಲ್ಲಿ ಜಮಖಂಡಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಇರತಕ್ಕಂಥ ಒಂದು ವಸತಿ ಶಾಲೆ, ಅದನ್ನು ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ. 2 ವರ್ಷ ಆಯ್ತು ಅದು ಕಟ್ಟಡ ಮುಗಿದು. ಯಾಕೆ ಮಾಡಲಿ ಅಂತ ನಾವು ಪತ್ರಿಕೆಯವ್ರ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಸಾಹೇಬರು ಸಿಗಲೇ ಇಲ್ಲ, ಇವತ್ತು ಸಿಕ್ಕಾರ. ಅದಕ್ಕೆ ಅವರೇ ಉತ್ತರ ಹೇಳಬೇಕು, ಯಾಕೆ ಮಾಡಿಲ್ಲ, ಯಾವಾಗ ಮಾಡ್ತಾರೆ ಅಂತೇಳಿ. ಹಿಂಗೆ ಅನೇಕ ಸಮಸ್ಯೆಗಳದಾವ. ಬಾಯಿಗೆ ನಾವು ಹೇಳ್ತೀವಲ್ಲ, ನಮ್ಗೆ ಭಾರಿ ಐತಿ, ಒಳಗೈತಿ, ಚಲೋ ಐತಿ ಅಂತೇಳಿ. ಬಟ್ ಅಷ್ಟ ಕಠಿಣವಾದಂಥ ದಾರಿಯಲ್ಲಿ ಭಾರತ ದೇಶ ಆಗ್ತಾ ಇದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಸಂವಿಧಾನವನ್ನು ಏನಾದರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇವತ್ತಿಗೆ ಜಗತ್ತಿಗೆ ನಂಬರ್ 1 ದೇಶ ಭಾರತ ದೇಶ ಇರ್ತಿತ್ತು.